ಮಠ ಇವ್ರನ್ನ ಬಿಟ್ಟರು ಇವರು ಮಠನ ಬಿಡೋ ಥರ ಕಾಣ್ತಾ ಇಲ್ಲ. ತಮ್ಮನಿಗೆ ಪೀಠ ಸಿಕ್ತು, ಮಕ್ಕಳಿಗೆ ಪಾಠ ಸಿಕ್ತು, ಇವ್ರಿಗೆ ಬಿಟ್ಟು ಊಟ ಸಿಕ್ತು. ಇನ್ನು ಈ ಮಠ ಯಾವತ್ತು ತಮ್ಮ ಕೈವಶ ಆಗುತ್ತೋ ಅಂತ ಹೊಂಚಾಗ್ತಾ ಇದ್ದಾರೆ. ಆದರೆ ನಾನಿರೋವರೆಗೂ ಅದಕ್ಕೆ ಖಂಡಿತ ಅವಕಾಶ ಕೊಡಲ್ಲ ಗೋವಿಂದ. ನಿಧಾನಕ್ಕೆ ಬರೋದಲ್ವಾ? ನಾನೇನಾದ್ರೂ ನಿಧಾನಕ್ಕೆ ಬಂದಿದ್ರೆ ಈ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ ಬೀಳ್ತಿದ್ರಿ ದೊಡ್ಡಮ್ಮ. ಅಯ್ಯೋ, ತಿರ್ಗಾಡೋ ಜಾಗದಲ್ಲಿ ಯಾರು ಸಿಪ್ಪೆ ಬಿಸಾಕಿರೋದು? ಒಪ್ಪವಾಗಿ ಒಂದ್ ಕಡೆ ಹಾಕ್ಬೇಕು ಅಂತ ಗೊತ್ತಾಗಲ್ವೇ? ದೊಡ್ಡಮ್ಮ, ಗಂಧದ ವನದಲ್ಲಿ ಹಂದಿ ಇದ್ರೆ ಗಮ್ ಅನ್ನತ್ಯೇ? ದೊಡ್ಡಮ್ಮ, ಕೆಲವ್ರ ಸ್ವಭಾವನೇ ಹಾಗೆ. ಸಂಧ್ಯಾ ವಂದನೆ ಮಾಡಿದ್ರು ಸಂಸ್ಕಾರ ಬರಲ್ಲ. ನಿಂಗೇನು ಆಗಿಲ್ಲ ಅಲ್ವಾ? ನನ್ಗೇನಾಗಿಲ್ಲ ಅತ್ತೆ. ಸರಿ, ಹೋಗಿ ಓದ್ಕೋ. ಗಾಯ ಮಾಡ್ಕೊಂಡಿದ್ಯಲ್ಲೋ, ಏನು ಆಗೇ ಇಲ್ಲ ಅಂತಿದ್ಯಾ? ನನ್ಗೇನು ಆಗಿಲ್ಲ ಅತ್ತೆ. ಸುಮ್ಮನೆ ಇರೋ. ನಮ್ಮ ಹತ್ರ ಏನೋ ನಿನಗೆ ನಾಚಿಕೆ? ನಾಚಿಕೆ ಎಲ್ಲ ಏನಿಲ್ಲ. ನೀವು ಅಣ್ಣನ ಹುಟ್ಟಿದ್ದಬ್ಬಕ್ಕೆ ಅಂತ ಬಂದಿದ್ದೀರಾ. ಪದೇ ಪದೇ ನನ್ನಿಂದ ಕಣ್ಣೀರು ಹಾಕ್ಬಾರ್ದಲ್ವಾ, ಅದಕ್ಕೆ. ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇ ಕಣೋ ನಿನಗೆ. ಪಾಪ ತನಗೆಷ್ಟೇ ನೋವಾದರೂ ತನ್ನಿಂದ ಬೇರೆಯವ್ರಿಗೆ ನೋವಾಗಬಾರ್ದಂತ ಸದಾ ನಗ್ನಗ್ತಾ ಇರ್ತಿದ್ಲು. ನೋಡು, ನೀನು ಹೀಗೆಲ್ಲ ಮಾಡಬಾರ್ದು ಮಗನೇ. ನಿನ್ಗೇನೇ ನೋವಾದರೂ ನಮ್ಮ ಹತ್ರ ಹೇಳ್ಕೋಬೇಕು. ನೀವಿವತ್ತು ಬಂದಿದ್ದೀರಾ, ಇವತ್ತು ಹೇಳ್ಕೊತೀನಿ. ನೀವು ಹೋದ್ಮೇಲೆ ಯಾರ ಹತ್ರ ಹೇಳ್ಕೊಳ್ಳಿ? ಹೇಳ್ಕೊಳಕ್ಕೆ ನನಗೆ ಗಮನೂ ಇಲ್ಲ. ಭಟ್ರೆ, ಇದೇನು ಮಠದಲ್ಲಿರೋ ಮಕ್ಕಳು ಊಟ ಹಾಕ್ದಾಗೆ ಅಂದ್ಕೊಂಡಿದ್ದೀರಾ? ಹೊರಗಡೆ ಜನ ಪಕ್ಕ ಪಕ್ಷಿಗಳ ಥರ ಕಾಯ್ಕೊಂಡು ನಿಂತಿದ್ದಾರೆ. ಇದು 4 ಜನಕ್ಕೂ ಸಾಲದಿಲ್ವಲ್ಲ ಗೋವಿಂದ? ಹೌದು, ಅಷ್ಟು ಬಂದು ಜನಗಳನ್ನ ಖಾಲಿ ಹೋಟೆಲ್ ಕಳ್ಸಿದ್ರೆ ಸುಮ್ಮನಿರ್ತಾರೇ? ಮಠದ ಮರ್ಯಾದೆ ತೆಗೆಯೋದಕ್ಕೆ ಇದೆಲ್ಲ ಬೇಕಿತ್ತ ನಮ್ಮ ಗುರುಗಳಿಗೆ? ರೀ ಆಚಾರ್ಯರೇ, ಗುರುಗಳ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡಿ. ಅವ್ರು ಸಂಕಲ್ಪ ಮಾಡಿದ್ದಾರೆ ಅಂದರೆ ಅದು ಖಂಡಿತ ನೆರವೇರುತ್ತೆ. ತಾವು ಸ್ವಲ್ಪ ಹುಟ್ಟದಾಗ್ಲಿಂದ ಮಠದಲ್ಲಿದ್ದವನಿಗೆ ನೆನ್ನೆ ಮೊನ್ನೆ ಮಠಕ್ಕೆ ಬಂದಿರೋರೆಲ್ಲ ಬುದ್ಧಿ ಹೇಳೋಗಾಗೋದ್ರಲ್ಲ ಗೋವಿಂದ. ಹೌದು ಗುರುಗಳೇ. ಮೊದಲು ನಮ್ಮ ಭೋಜನಾನ ಎತ್ತಿಟ್ಬಿಡು ಗೋವಿಂದ, ಇಲ್ಲ ಅಂದರೆ ನಾವು ಏಕಾದಶಿ ಉಪವಾಸ ಮಾಡಬೇಕಾಗತ್ತೆ. ಅದನ್ನ ನಮ್ಗೆ ಹೇಳ್ಬೇಕಾ ಗುರುಗಳೇ? ನಾನು ಆಗ್ಲೇ ಭದ್ರವಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಆಹಾ, ಬುದ್ಧಿವಂತ ಗೋವಿಂದ ನೀನು. ಎತ್ಕೋ ಪಾತ್ರೆನ, ರೆಡಿ.
ಪ್ರಸಾದ ಸಿದ್ಧವಾಗಿದೆ ಗುರುಗಳೇ. ಸರಿ, ಹಾಗಾದರೆ ಮೊದಲು ಮಠದ ವಿದ್ಯಾರ್ಥಿಗಳಿಗೆ ಮತ್ತು ಬಂದಿರುವ ಅತಿಥಿಗಳಿಗೆ ಪ್ರಸಾದ ವಿತರಣೆಯಾಗಲಿ. ಆನಂತರ ಊರಿನ ಎಲ್ಲ ಜನರಿಗೂ ವ್ಯವಸ್ಥೆ ಮಾಡಿ. ಗುರುಗಳೇ, ಪ್ರಸಾದ ಒಂದು ಸಣ್ಣ ಪಾತ್ರೆಯಲ್ಲಿ ಅಷ್ಟೇ ಇದೆ. ಹೆಚ್ಚು ಅಂದರೆ ಒಂದು ಇಬ್ಬರಿಗೆ ಸಾಲಬಹುದೇನೋ. ಭಗವಂತನಿದ್ದಾನೆ ಆಚಾರ್ಯರೇ, ನೀವು ಹೋಗಿ ಬಡಿಸಲು ಪ್ರಾರಂಭ ಮಾಡಿ. ಆಗಲಿ ಗುರುಗಳೇ. ಹಾಂ, ಆಮೇಲೆ ನೀವೇ ಖುದ್ದಾಗಿ ಬಡಿಸಬೇಕು. ನಾನಾ? ಹೌದು, ನಿಮ್ಮ ಕೈಗುಣ ತುಂಬ ಚೆನ್ನಾಗಿದೆ. ಆಗಲಿ ಗುರುಗಳೇ. ನೀವೆಲ್ಲ ತಿಂತಾ ಇರಿ, ಮಿಗ್ದವ್ರಿಗೆ ತರ್ತೀನಿ. ಭಟ್ರೆ ಭಟ್ರೆ ಭಟ್ರೆ, ಪ್ರಸಾದ ಎಲ್ಲ ಖಾಲಿ ಆದಮೇಲೆ ಭಟ್ರಿನ ಯಾಕೆ? ಈ ಖಾಲಿಯಾಗಿರೋ ಪಾತ್ರೆನ ಗುರುಗಳ ಮುಂದೆ ತಗೊಂಡೋಗಿ ಇಡ್ತೀನಿ. ಆವಾಗ ಏನು ಮಾಡ್ತಾರೆ ಗೋವಿಂದ? ವ್ಯಾಪಾರದ ಒತ್ತಡ ಗುರುಗಳೇ, ಹಾಗಾಗಿ ಬರೋದಕ್ಕೆ ಸ್ವಲ್ಪ ದಿನ ಆಯಿತು. ಇರಲಿ ಆಚಾರ್ಯರೇ, ದುಡಿಮೆಯೇ ದೇವರು. ನೀವು ಕ್ಷೇಮವಲ್ಲವೇ? ತಮ್ಮ ದಯದಿಂದ ಎಲ್ಲರೂ ಕ್ಷೇಮ ಗುರುಗಳೇ. ಪ್ರಸಾದವನ್ನು ಸ್ವೀಕರಿಸಿ ಹೊರಡಿ. ಬನ್ನಿ ಬನ್ನಿ ಬನ್ನಿ, ಬರಬೇಕು. ಶ್ರೀಪಾದಾಚಾರ್ಯರಲ್ಲವೇ? ಎಷ್ಟು ದಿನವಾಯಿತು ನಿಮ್ಮನ್ನು ನೋಡಿ. ಆರೋಗ್ಯವಾಗಿದ್ದೀರಲ್ಲವೇ? ನಮಗೇನು ಗುರುಗಳೇ, ಆಯಸ್ಸು, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲವೂ ಸಮೃದ್ಧವಾಗಿದೆ. ಬಹಳ ಸಂತೋಷ. ಶ್ರೀಹರಿ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಚೆನ್ನಾಗಿಟ್ಟಿದ್ದಕ್ಕೆ ಅಲ್ಲವೇ ನಮ್ಮ ತಂದೆ ತಾತನವರ ಕಾಲದಿಂದಲೂ ಮಠಕ್ಕೆ ಕೈತುಂಬ ನೀಡ್ತಾ ಇರೋದು. ಇಂದೂ ಸಹ 100 ಮೂಟೆ ದಿನಸಿ, ಎಷ್ಟು ಹೇಳಿ, 100 ಮೂಟೆ ದಿನಸೆ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ.